ಹೌದೌದು ಪಾಪ ಬಟ್ಟೆ ಹೊಲ್ಸ್ಕೊಂಡು ರೆಡಿ ಅವ್ರೆ ನಾನೇನು ಎಮ್ ಎಲ್ ಎ ಸರ್, ನಮ್ಗೇನು ಮಂತ್ರಿ ಮಾಡಕ್ ಬರಲ್ಲ. ಇಲ್ಲ ಇಲ್ಲ ಆತರ ನಾನು ಬೇರೆ ಹೇಳಿದ್ದು, ನಾನು ಮಂತ್ರಿ ಆಗ್ತಾರೆ ಅಂತ ಹೇಳಿದ್ದು. ನಾವು ಯಾವಾಗಲೂ ಹಿಂಗೆ ಇದ್ದೀವಲ್ಲಪ್ಪ, ಬೇರೆ ತರ ಇಲ್ಲ. ಅದೇ ಹೇಳ್ತಿದ್ರು ಸಾಹೇಬ್. ಮೀಡಿಯಾಗಳೇ, ಯಾವಾಗ ಬದಲಾವಣೆ ಆಗ್ತೀರಿ ನೀವು? ಯಾವಾಗ ಬದಲಾವಣೆ ಆಗ್ತೀರಿ? ನೀವು ಬದಲಾವಣೆ ಆಗದ ಹೋದ್ರೆ ಈ ದೇಶವನ್ನ ಕಾಪಾಡೋರು ಯಾರೂ ಇಲ್ಲ. ಹೌದು, ಈ ದೇಶವನ್ನ ಉಳಿಸ್ಬೇಕಾಗಿರುವಂತ ಪ್ರಮುಖ ಪಾತ್ರ ವಹಿಸುವಂತವರು ಪತ್ರಕರ್ತರು. ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಪ್ರಶ್ನಿಸುವಂತ ಸ್ವತಂತ್ರವನ್ನ, ಹಕ್ಕನ್ನ ಸರಿಯಾದ ರೀತಿಯಲ್ಲಿ ನೀವು ಕಾಪಾಡಿದ್ರೆ, ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡಿದ್ರೆ ಈ ದೇಶದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನು, ತಪ್ಪು ದಾರಿಗೆ ಹೋಗ್ತಾ ಇರುವಂತವರನ್ನ ಎಲ್ಲವನ್ನೂ ಸರಿ ಮಾಡಬಹುದು. ಆದ್ರೆ ನೀವೇ ತಪ್ಪು ದಾರಿಗೆ ಹೋಗ್ತಾ ಇದ್ರೆ, ಬೇಲಿ ಎದ್ದು ಹೊಲ ಮೇಯ್ತಾ ಇದ್ರೆ ರಕ್ಷಣೆ ಮಾಡೋರು ಯಾರ್ರಿ? ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನೋಡಿದ್ರೆ ನೋಡಿ, ಪತ್ರಕರ್ತರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ. ಬೇಳೂರು ಗೋಪಾಲಕೃಷ್ಣ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಕೊಂಡು ಹೊರಗಡೆ ಬಂದಾಗ ಪತ್ರಕರ್ತ ಪ್ರಶ್ನೆ ಮಾಡ್ತಾರೆ, ಏನ್ ಸರ್ ಒಳ್ಳೆ ಬಟ್ಟೆ ಹಾಕ್ಬಿಟ್ಟಿದ್ದೀರಿ, ಏನ್ ವಿಶೇಷ ಅಂತ ಕೇಳ್ತಾರೆ. ಹಾಗಾದ್ರೆ ಬಟ್ಟೆ ಹಾಕ್ಲೇಬಾರ್ದ ಅಂತೇಳಿ ಮುಖ್ಯಮಂತ್ರಿಗಳು ಆ ಪತ್ರಕರ್ತರಿಗೆ ಪ್ರಶ್ನೆ ಮಾಡ್ತಾರೆ. ಎಂತಹ ಸಿಲ್ಲಿ ವಿಚಾರಗಳನ್ನ ಇಟ್ಕೊಂಡು ಪತ್ರಕರ್ತರು ರಾಜಕಾರಣಿಗಳನ್ನ ಕೇಳ್ತಾರೆ. ಕಲರ್ಫುಲ್ ಬಟ್ಟೆ ಹಾಕೊಂಡಿದ್ದೀರಾ ಅಂತ ಕೇಳೋದು ಒಂದು ವರದಿಗಾರನ ಕರ್ತವ್ಯನ? ಅದು ಪ್ರಶ್ನೆನ? ಅದು ಬೇರೆ ಕೆಲಸನೇ ಇಲ್ವಾ? 24x7 ನೀವು ರಾಜಕಾರಣಿಗಳ ಮನೆ ಮುಂದೆ ನಿಂತ್ಕೊಂಡು ಮನೆ ಬಾಗಿಲು ಕಾಯ್ತಾ ಇರ್ತೀರಲ್ಲ. ನಿಮ್ಮನ್ನ ಹುಡುಕೊಂಡು ರಾಜಕಾರಣಿಗಳು ಬರಬೇಕು, ನಿಮ್ಮನ್ನ ಹುಡುಕೊಂಡು ರಾಜಕೀಯ ಪಕ್ಷಗಳು ಬರಬೇಕು. ನೀವೇ ಅವರನ್ನ ಹುಡುಕೊಂಡು ಅವರ ಮನೆ ಬಾಗಿಲಿನಲ್ಲಿ ಹೋಗಿ ಸೇವಕರಾಗಿ ನಿಂತಿರ್ತೀರಲ್ಲ ಲೋಗೋಗಳು ಇಟ್ಕೊಂಡು. ಇನ್ನು ಯಾವತ್ತು ಬುದ್ಧಿ ಬರುತ್ತೆ ನಿಮಗೆ? ಯಾವತ್ತು ಬುದ್ಧಿ ಬರುತ್ತೆ? ನಿಜಕ್ಕೂ ಬೇಸರ ಆಗುತ್ತೆ. ಇದು ಒಬ್ಬರ ವಿಚಾರ ಅಲ್ಲ, ಇದು ಪ್ರತಿಯೊಬ್ಬ ಪತ್ರಕರ್ತರು. ಒಬ್ಬ ಪತ್ರಕರ್ತ ತಪ್ಪು ಮಾಡಿದ್ರೆ ಎಲ್ಲಾ ಪತ್ರಕರ್ತರನ್ನು ನೋಡುವ ದೃಷ್ಟಿಯೇ ಅದು. ಒಬ್ಬ ಪತ್ರಕರ್ತ ತಪ್ಪು ಮಾಡ್ದಂದ್ರೆ ಪತ್ರಕರ್ತರು ಅಂತ ಹೇಳ್ತೀವಿ, ಪತ್ರಕರ್ತ ಅಂತ ಹೇಳೋದಿಲ್ಲ. ನಿನ್ನೆ ದಿವಸ ಒಂದು ಸುದ್ದಿ ಹಾಕಿದ್ದಲ್ಲ ನಾನು, ಯಾರೊಬ್ಬ ಶಿವಕುಮಾರ್ ಅಂತ ವ್ಯಕ್ತಿ ಒಬ್ಬರಿಗೆ ಮೋಸ ಮಾಡಿದ್ದಾರೆ, ಮೀನಾಕ್ಷಿ ಎಂಬುವರಿಗೆ ಮೋಸ ಮಾಡಿದ್ದಾರೆ. ನಿಂಗೆ ಅಧ್ಯಕ್ಷ ಸ್ಥಾನ ಕೊಡ್ತೀನಿ, ಅದು ಕೊಡ್ತೀನಿ, ಇದನ್ನು ಕೊಡ್ತೀನಿ ಅಂತ ಮೋಸ ಮಾಡಿದ್ದಾನೆ. ಕಣ್ಣು ಪತ್ರಿಕೆ ಸಂಪಾದಕರು ಅಂತ ಏಷ್ಯಾನೆಟ್ ಸುವರ್ಣದಲ್ಲಿ ಸುದ್ದಿ ಬಂದಿತ್ತಲ್ಲ. ಒಬ್ಬ ಪತ್ರಕರ್ತ ಇವತ್ತು ಮಾಡಿರುವಂತಹ ತಪ್ಪಿಗೆ ಎಲ್ಲಾ ಪತ್ರಕರ್ತರಿಗೂ ಸಹ ಒಂಥರ ಮುಜುಗರ ಆಗಲ್ವಾ? ಅವಮಾನ ಆಗೋದಿಲ್ವಾ? ಪತ್ರಿಕೋದ್ಯಮವನ್ನ ಬಳಸ್ಕೊಂಡು ಹೀಗೆಲ್ಲ ಮೋಸ ಮಾಡಿದ್ರೆ ಯಾರು ಪತ್ರಕರ್ತರನ್ನ ನಂಬುತ್ತಾರೆ? ಯಾರು ನಂಬ್ತಾರೆ? ನಾನು ಸಹ ಬಹಳಷ್ಟು RTIಗಳು ಹಾಕೊಂಡು ಮಾಹಿತಿಗಳನ್ನ ಸಂಗ್ರಹಣ ಮಾಡಿ ಇಟ್ಕೊಂಡಿದ್ದೀನಿ. ಯಾತಕ್ಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ, ಈ ಪತ್ರಿಕೋದ್ಯಮವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಸರ್ಕಾರಿ ಹಣವನ್ನ ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನಾನು ಸಹ ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಕೂತಿದ್ದೀನಿ. ಒಂದು ದಿವಸ PIL ಆಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಬದಲಾವಣೆ ಆಗ್ಬೇಕು ಸರ್, ಶುದ್ಧಿ ಆಗ್ಬೇಕು ಸರ್. ನಮ್ಮ ಮನೆಯನ್ನ ನಾವು ಶುದ್ಧಿ ಮಾಡ್ಕೊಳ್ತಾ ಹೋದ್ರೆ, ಮತ್ಯಾರು ಮಾಡ್ತಾರ್ರಿ? ನಾಳೆ ದಿವಸ ಇವತ್ತು ಪತ್ರಿಕೋದ್ಯಮವನ್ನ ಇವತ್ತೇ ನಿಮ್ಮನ್ನ ಇಷ್ಟು ಹೀನಾಮಾನವಾಗಿ ರಾಜಕಾರಣಿಗಳು ಬೈತಾರೆ. ರಾಜಕಾರಣಿಗಳು ವಿಧಾನಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ಪತ್ರಕರ್ತರ ತಪ್ಪು ನಡೆಗಳ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭೆಯಲ್ಲಿ ರೆಕಾರ್ಡ್ ಅಲ್ಲಿ ದಾಖಲಾಗುವಂತಹ ವಿಚಾರವನ್ನ ಅಲ್ಲಿ ಅವರು ಮಾತನಾಡ್ತಾರೆ. ನಿನ್ನೆ ದಿವಸ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೆ ನಾನು. ಜಸ್ಟಿಸ್ ಶ್ರೀಶಾನಂದ್ ಅವರು ಹೇಳ್ತಾರೆ, ಮಾಧ್ಯಮಗಳ ತಪ್ಪು ನಡೆಯ ಬಗ್ಗೆ ಅವರು ಹೇಳ್ತಾರೆ. ಮಾಧ್ಯಮಗಳಲ್ಲಿ ನಡೆಯುವಂತಹ ಸ್ಟೋರಿಗಳನ್ನ ಇಟ್ಕೊಂಡು ಅಪರಾಧಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರ ನಟರು ಹೇಳ್ತಾ ಇದ್ದಾರೆ, ಶಿವರಾಜ್ ಕುಮಾರ್ ಇಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಇರುವಂತವರು ಪತ್ರಕರ್ತರನ್ನ ಯಾವ ರೀತಿ ಟೀಕೆ ಮಾಡ್ತಾ ಇದ್ದಾರೆ, ಪತ್ರಕರ್ತರ ತಪ್ಪುಗಳನ್ನ ಯಾವ ರೀತಿ ನೇರವಾಗಿ ನಿಮ್ಮ ಸುದ್ದಿಗೋಷ್ಠಿನಲ್ಲೇ ಹೇಳ್ತಾ ಇದ್ದಾರೆ ಅಂತಂದಾಗ ನೀವು ತಿದ್ದುಕೊಳ್ಬೇಕಾಗಿರುವುದು ನಿಮ್ಮ ಕರ್ತವ್ಯ ಅಲ್ವಾ?
ರೀ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ರೀ. ಒಬ್ಬ ಪತ್ರಕರ್ತ ಅಂತಂದ್ರೆ ಈ ದೇಶವನ್ನ ಕಾಯುವಂತಹ ಯೋಧನಿಗೆ ಸಮ. ದೇಶವನ್ನ ಗಡಿನಲ್ಲಿ ಯೋಧ ಕಾಯ್ತಾನೆ, ಶತ್ರುಗಳಿಂದ ರಕ್ಷಣೆ ಮಾಡೋದಕ್ಕೆ ಭಾರತವನ್ನ ಯೋಧ ಕಾಪಾಡ್ತಾನೆ. ನೀವು ಆಂತರಿಕವಾಗಿ ಭಾರತ ದೇಶದಲ್ಲಿ ಏನು ಶತ್ರುಗಳಿದಾರಲ್ಲ, ಭ್ರಷ್ಟಾಚಾರವನ್ನ ಮಾಡ್ತಾ ಈ ಕಾರ್ಯಾಂಗ ವ್ಯವಸ್ಥೆನಲ್ಲಿ, ಶಾಸಕಾಂಗ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಚುನಾವಣೆಗೆ ನಿಂತು ಗೆದ್ದ ಅಂತಂದ್ರೆ ಅವನು ಸಾವಿರಾರು ಕೋಟಿ ರೂಪಾಯಿ ಹಣ ಮಾಡ್ತಾ ಇದ್ದಾನೆ. ಒಬ್ಬ ಸರ್ಕಾರಿ ನೌಕರ ಏನು ಕೆಲಸಕ್ಕೆ ಸೇರಿದಾಗ ಅವನ ಆದಾಯ ಎಷ್ಟಿತ್ತು, ಅವನ ಆಸ್ತಿ ಎಷ್ಟಿತ್ತು, ಅವನ ಅಧಿಕಾರಿಯಾಗಿ ಅವನು ಡಿ ಗ್ರೂಪ್ ನೌಕರನೋ, ಸಿ ಗ್ರೂಪ್ ನೌಕರನೋ, ಬಿ ಗ್ರೂಪ್ ನೌಕರನೋ, ಎ ಗ್ರೂಪ್ ನೌಕರನೋ ಆದ ಮೇಲೆ ಅವನ ಆಸ್ತಿ ಎಷ್ಟಾಗ್ತಾ ಇದೆ, ಲೋಕಾಯುಕ್ತ ದಾಳಿಗಳಾಗ್ತಾ ಇದಾವೆ, ಹಣ ಎಲ್ಲಿಂದ ಬಂತು? ಇದು ಒಳಗಿನ ಶತ್ರುತ್ವ. ಒಳಗಿನ ಶತ್ರುತ್ವ ನಮ್ಮನ್ನ ಯಾವ ರೀತಿ ದೇಶವನ್ನ ಕಾಪಾಡ್ತಾ ಇದೆ ಅಂತಂದ್ರೆ, ಇಡೀ ಆಡಳಿತ ವ್ಯವಸ್ಥೆಯನ್ನ ಇವರು ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು, ಇವೆಲ್ಲವನ್ನು ಹೇಳ್ಬೇಕಾಗಿರುವುದು ಪ್ರತಿಯೊಬ್ಬ ಪತ್ರಕರ್ತನ ಕರ್ತವ್ಯ. ಪ್ರತಿಯೊಬ್ಬ ಪತ್ರಕರ್ತ ನಿಮ್ಮನ್ನ ಪತ್ರಕರ್ತ ಅಂತೇಳಿ ನಿಮ್ಮನ್ನ ಯಾತಕ್ಕೋಸ್ಕರವಾಗಿ ನಿಮ್ಮನ್ನ ಗೌರವಿಸ್ತಾರೆ ಅಂತಂದ್ರೆ, ನಿಮ್ಮನ್ನ ಪ್ರಶ್ನೆ ಕೇಳುವಂತಹ ಹಕ್ಕನ್ನ ಕೊಟ್ಟಿದೆ ಸಂವಿಧಾನ ಅಂತೇಳಿ. ದೇಶ ಕಾಯುವ ಯೋಧನಿಗೆ ಸಮನಾಗಿರುವಂತವರು ನೀವು. ಅನ್ನ ಕೊಡುವಂತಹ ಅನ್ನದಾತ ರೈತನಿಗೆ ಸಮನಾಗಿರುವಂತವರು ಪತ್ರಕರ್ತರು. ಬಹಳ ಬೇಸರ ಆಗುತ್ತೆ. ಇವತ್ತು ಪತ್ರಕರ್ತರು ಅಂತಂದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ನೋಡ್ತೀವಿ, ರಾಜ್ಯ ಮಟ್ಟದಲ್ಲಿ ನೋಡ್ತೀವಿ. ನಾವು ಯಾವ ರೀತಿ ಆಗಿದ್ದೀವಿ ಅಂತಂದ್ರೆ, ಲೋಗೋಗಳನ್ನೆಲ್ಲ ಇಟ್ಕೊಂಡು ಪ್ರಶ್ನೆ ಕೇಳ್ತಾರೆ, ಒಂದೇ ಒಂದು ಬಿಟ್ಟು ಕೂಡ ಪ್ರಸಾರ ಆಗೋದಿಲ್ಲ. ಅಲ್ಲಿ ಎಷ್ಟು ಜನ ಯಾವ ರೀತಿ ಈ ಪತ್ರಿಕೋದ್ಯಮವನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಹಣ ಮಾಡ್ಬೇಕಾ? ಬೇರೆ ದಾರಿಗಳಿದಾವೆ. ಯಾತಕ್ಕೆ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ಬಳಸ್ಕೊಳ್ತಾ ಇದ್ರಿ? ಯಾತಕ್ಕೋಸ್ಕರವಾಗಿ? ನಾವು ಅಭಿಯಾನ ಪ್ರಾರಂಭ ಮಾಡ್ಬೇಕಲ್ವಾ? ಪತ್ರಕರ್ತರೇ ಸರಿದಾರಿಗೆ ಬನ್ನಿ ಅಂತ ಅಭಿಯಾನ ಪ್ರಾರಂಭ ಮಾಡ್ಬೇಕಲ್ಲ? ಒಬ್ಬರೇ ಒಬ್ಬ ಪತ್ರಕರ್ತ ಇರುವಂತ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಒಬ್ಬರಾದ್ರೂ ಎಸ್ ನಾನು ಕರೆಕ್ಟಾಗಿ ವರದಿ ಮಾಡ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳಿ ಒಬ್ಬ ಪತ್ರಕರ್ತ ಹೇಳಿ. ಒಬ್ಬ ಪತ್ರಕರ್ತ ಯಾರಾದ್ರೂ ಎದೆ ತಟ್ಕೊಂಡು ಹೇಳುವಂತಹ ಪತ್ರಕರ್ತರಿದಾರ? ಖಂಡಿತ ಇಲ್ಲ. ಯಾಕಂದ್ರೆ ಹುಡುಕ್ತಾ ಇದ್ದೀವಿ, ಖಂಡಿತ ಇಲ್ಲ. ಎಲ್ಲರೂ ನಾಟಕ ಮಾಡ್ತಾ ಇದ್ದಾರೆ, ಸ್ಟುಡಿಯೋಗಳಲ್ಲಿ ಕೂತ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ, ಎಲ್ಲವೂ ಡ್ರಾಮಾ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ, ಭ್ರಷ್ಟ ರಾಜಕಾರಣಿಗಳ ಮನೆಯ ಮುಂದೆ ಲೋಗೋಗಳನ್ನ ಇಟ್ಕೊಂಡು ಸೇವಕರಾಗಿ ಇದ್ದೀರ ಹೊರತು, ರಾಜಕಾರಣಿಗಳು ನಿಮ್ಮನ್ನ ಹುಡುಕೊಂಡು ಬರಬೇಕು, ನಿಮ್ಮನ್ನ ಹುಡುಕೊಂಡು ಬರಬೇಕು. ನೀವುಗಳೇ ಹೋಗಿ ಸಿದ್ದರಾಮಯ್ಯನವ್ರು ಹೋಗಿ ಊಟ ಮಾಡಿದ್ರು, ಚಿಕನ್ ತಿಂದ್ರು, ಮಟನ್ ತಿಂದ್ರು, ಬೇಳೂರು ಗೋಪಾಲಕೃಷ್ಣ ಬಂದ ಅವ್ರನ್ನ ಡ್ರೆಸ್ ಕೇಳಿದ್ರು. ಇದು ಪತ್ರಿಕೋದ್ಯಮನ? ಇದು ಪತ್ರಿಕೋದ್ಯಮನ? ಯಾವ ಮೆಸೇಜ್ ಕೊಡ್ತಾ ಇದ್ದೀರಿ ನೀವು? ಒಬ್ಬ ಕಣ್ಣು ಸಂಪಾದಕ ಕರ್ನಾಟಕ ಕೌನ್ಸಿಲ್ ಅಂತ ಏನೋ ಮಾಡ್ಕೊಂಡು ಈ ತರ ಮೋಸ ಮಾಡ್ತಾ ಇದ್ದಾರೆ ಅಂತಂದಾಗ ಎಲ್ಲ ಪತ್ರಕರ್ತರು ಅದನ್ನ ಪ್ರಶ್ನೆ ಮಾಡಬೇಕು. ಇದನ್ನು ಪ್ರಶ್ನೆ ಮಾಡಬೇಕು, ಯಾತಕ್ ಮಾಡ್ತಾ ಇಲ್ಲ? ಇವತ್ತು ಸ್ಯಾಟಲೈಟ್ ಚಾನೆಲ್ಗಳು ಹೋಗುವಂತಹ ರೀತಿಯಲ್ಲಿ ಯೂಟ್ಯೂಬರ್ಸು, ಈಗ ಮೈಸೂರಿನಲ್ಲಿ ಗುಡ್ ನ್ಯೂಸ್ ಅಂತ ಏನೋ ಸುದ್ದಿ ಆಗ್ತಾ ಇದೆಯಲ್ಲ, ಇಂತಹ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ ಯೂಟ್ಯೂಬರ್ಸ್ಗಳು ಸಹ ಇದನ್ನ ದಂಧೆಯಾಗಿ ಮಾಡಿಕೊಂಡಿದ್ದಾರೆ. ಇದು ಬಹಳ ಅತ್ಯಂತ ಅಪಾಯಕಾರಿ. ಇವತ್ತೇ ಈ ರೀತಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ಅಂತಂದ್ರೆ ವಿಜಯಲಕ್ಷ್ಮಿ ಅವರು ಹೇಳ್ತಾರಲ್ಲ, ನೀವು ಬದಲಾವಣೆ ಆಗಿ ಇಲ್ಲದೆ ಹೋದ್ರೆ ನಿಮ್ಮನ್ನ ಜನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅಂತ ಹೇಳ್ತಾರಲ್ಲ. 20 ವರ್ಷಗಳ ಕಾಲ ವಿಜಯಲಕ್ಷ್ಮಿ ಅವರು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕೆಲಸ ಮಾಡಿದಂತವ್ರು, ಅವರು ಹೇಳ್ತಾರೆ, ಅರ್ಥ ಮಾಡ್ಕೊಳ್ಬೇಕು, ಇದು ಆತಂಕದ ವಿಚಾರ. ನಾವು ಬದಲಾವಣೆ ಮಾಡಬೇಕಾಗಿರುವಂತದ್ದು ಭ್ರಷ್ಟ ರಾಜಕಾರಣಿಗಳನ್ನಲ್ಲ, ಭ್ರಷ್ಟ ಅಧಿಕಾರಿಗಳನ್ನಲ್ಲ. ನಾವು ಬದಲಾವಣೆ ಮಾಡಬೇಕಾಗಿರುವುದು ಪತ್ರಕರ್ತರು ದಾರಿ ತಪ್ತಾ ಇದ್ದಾರಲ್ಲ, ಅವರನ್ನ ಸರಿದಾರಿಗೆ ತರುವಂತಹ ಕೆಲಸ ನಾವು ಮಾಡಬೇಕಾಗಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ. ನಾವು ಏನೋ ಸುದ್ದಿ ಮಾಡ್ತೀನಿ ಅನ್ನೋದಲ್ಲ. ತಪ್ಪು ದಾರಿಗೆ ಹೋಗ್ತಾ ಇರುವಂತಹ, ತಪ್ಪು ಹಾದಿಯಲ್ಲಿ ಹೋಗ್ತಾ ಇರುವಂತಹ ಪತ್ರಕರ್ತರನ್ನ ಸರಿದಾರಿಗೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.